ಸ್ನೇಹಿತರೆ ನಮಸ್ತೆ. ನಮ್ಮನ್ನ ಶಾಂತಿಯುತವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಬೇಕು ಅಂತ ಬಂದ ನಮ್ಮೆಲ್ಲರನ್ನು ನೂರಾರು ಕಾರ್ಯಕರ್ತರು, ಇವತ್ತು ಸಾವಿರಾರು ಕಾರ್ಯಕರ್ತರು, ಸಾವಿರಾರು ಕಾರ್ಯಕರ್ತರು ಮೈಸೂರು ಚಲೋಗೆ ಹೊರಟಿದ್ವಿ. ಎಲ್ಲರನ್ನೂ ಕೂಡ ಅಲ್ಲಲ್ಲೇ ಜಿಲ್ಲೆಯ ಗಡಿ ಭಾಗಗಳಲ್ಲಿ ನಾಕಾಬಂದಿ ಹಾಕಿ ತಡೆಯುವಂತ ಪ್ರಯತ್ನ ಮಾಡಿದ್ರು. ಬೆಂಗಳೂರಿಂದ ಬರ್ತಿದ್ದಂತ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬರ್ತಿದ್ದಂತ ನಮ್ಮ ಕನ್ನಡಿಗರ ರಕ್ಷಣಾ ವೇದಿಕೆಯ ಪ್ರಕಾಶ್ ಅಣ್ಣ ಮತ್ತು ಅವರ ಇಡೀ ತಂಡವನ್ನ ಟೋಲ್ ಬಳಿಯೇ ಅವರನ್ನ ಬಂಧಿಸಿ, ಅವರು ಪಾಪ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಅವರು ಕೆಳಗಡೆ ಬಿದ್ದಿದ್ದಾರೆ, ನಿಮಗೆ ಆ ವಿಡಿಯೋಗಳು ಸಿಗುತ್ತೆ. ಅವ್ರ ಮೇಲೂ ಕೂಡ ದೌರ್ಜನ್ಯ ಮಾಡಿ ಹೋರಾಟಕ್ಕೆ ಬರ್ದಂತೆ ಮಾಡಿ ಅವರನ್ನು ಕರ್ಕೊಂಡು ಬಂದು ಇಲ್ಲೇ ನಿಲ್ಲಿಸಿದ್ರು. ಇವತ್ತು ಇಡೀ ಹೋರಾಟದಲ್ಲಿ ಗೋರಕ್ಷಣೆ ವಿಚಾರದಲ್ಲಿ ಹಿಂದೂ ಕನ್ನಡಿಗನಾಗಿ ಕನ್ನಡ ಪ್ರಕಾಶ್ ಅಣ್ಣ ಕೂಡ ನಮ್ಮ ಜೊತೆಗೆ ಬೆಂಬಲ ಕೊಟ್ಟು ನಮ್ಮ ಜೊತೆಗೆ ನಿಂತಿದ್ರು. ತುಂಬ ಹೃದಯ ಧನ್ಯವಾದ ಅಣ್ಣ ನಿಮ್ಗೆ. ಇಲ್ಲಿ ನಮ್ಮ ಕರ್ತವ್ಯ ಅವೆಲ್ಲ. ಸ್ನೇಹಿತರೆ, ಇವತ್ತು ನಮ್ಮನ್ನು ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬಂದಿರೋದೇನಿದೆ, ಬಹಳ ದೌರ್ಜನ್ಯ. ಎಷ್ಟು ದೌರ್ಜನ್ಯ ಅಂತ ಅಂದ್ರೆ, ಯಾರು ಸವಾಲ್ ಹಾಕಿದ್ನೋ, ಯಾರು ಬಹಿರಂಗವಾಗಿ ನಡು ರಸ್ತೆಯಲ್ಲಿ ಗೋವಿನ ಕತ್ತನ್ನ ಕತ್ತರಿಸ್ತೀನಿ ಅಂತ ಹೇಳಿದ್ನೋ, ಆತನಿಗೂ ಕೂಡ ಇಷ್ಟು ದೌರ್ಜನ್ಯದಿಂದ ಠಾಣೆಗೆ ಆತನನ್ನು ಬಂಧಿಸಿದ್ದಾರೋ ಇಲ್ವೋ ಗೊತ್ತಿಲ್ಲ. ನ್ಯಾಯ ಕೇಳಲು ಬಂದಂತ ನಮ್ಮೆಲ್ಲರನ್ನ ಎಷ್ಟು ದೌರ್ಜನ್ಯವಾಗಿ ನಡೆಸ್ಕೊಂಡಿದ್ದಾರೆ ಅಂತ ಅಂದ್ರೆ, ಅನೇಕರಿಗೆ ನೋಡಿ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಯಾರು ನಮ್ಮ ಸಂತೋಷ್ ಕರ್ತಾಳ್ ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದ್ದಾರೆ, ಅವರ ಜೀವಕ್ಕೇನಾದ್ರೂ ತೊಂದರೆ ಆದ್ರೆ ಇಡೀ ಜಿಲ್ಲಾಡಳಿತ ಕಾರಣವಾಗುತ್ತೆ, ಇಡೀ ಕಾಂಗ್ರೆಸ್ ಸರ್ಕಾರ ಕಾರಣವಾಗುತ್ತೆ. ನೀವು ಅಷ್ಟು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಅಲ್ಲಿ ಯಾವುದೇ ರೀತಿಯ ಪ್ರತಿಭಟನೆ ಆದ್ರೆ ಆಗ್ತಾ ಇರಲಿಲ್ಲ. ನಮ್ಮ ಪುನೀತ್ ಗೌಡ, ಗೋರಕ್ಷಕ ಪುನೀತ್ ಗೌಡನಿಗೆ ಪಕ್ಕೆಲುಬುಗಳು ಒಳಗಡೆ ಮುರಿದೋಗಿದೆ ಅಂತ ಹೇಳಿ ಡಾಕ್ಟರ್ ಹೇಳ್ತಿದ್ದಾರೆ. ಅಷ್ಟು ದೌರ್ಜನ್ಯ ಮಾಡುವಂತಹ ಅಗತ್ಯ ಏನಿತ್ತು ಪೊಲೀಸ್ನವರಿಗೆ? ಯಾರು ಕುಮ್ಮಕ್ ಕೊಡ್ತಾರೆ? ಗೃಹ ಮಂತ್ರಿಗಳು ಫೋನ್ ಮಾಡ್ತಾರೆ, ಏನಲ್ಲಿ ಕುತ್ಕೊಂಡು ಬಂಧಿಸಿ ಅವ್ರನ್ನ ಅಂತ. ಎಂತ ತುಗ್ಲಕ್ ಆಡಳಿತ ನಡೆಸ್ತೀರಿ ನೀವು? ಎಂತ ತುಗ್ಲಕ್ ಆಡಳಿತ ನಡೆಸ್ತೀರಿ? ಇಂಥ ತುಗ್ಲಕ್ ಆಡಳಿತವನ್ನು ನಡೆಸಬೇಕಾ ನೀವು? ನಿಮ್ಮ ಮನೆಯಲ್ಲೂ ಕೂಡ ಗೋವನ್ನ ಆರಾಧನೆ ಮಾಡ್ಲಾಗತ್ತೆ, ಇಡೀ ನಾಡಿನಲ್ಲಿ ಗೋವನ್ನ ಆರಾಧನೆ ಮಾಡ್ಲಾಗತ್ತೆ. ಅಂತ ಗೋವನ್ನ ಕಡಿದು ತಿನ್ನೋದಲ್ಲದೆ ಅದನ್ನ ಬಹಿರಂಗವಾಗಿ ಎಲ್ಲರ ಮುಂದೆ ಕಡಿತೀವಿ ಅಂತ ಹೇಳೋದಿದೆಯಲ್ಲ, ಇದಕ್ಕೆ ನಾವು ಯಾವತ್ತೂ ಕೂಡ ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲದೆ ಇರುವಂತದ್ದು. ಗೋಪಿ ಗೌಡನಿಗೆ ಏಟಾಗಿದೆ, ಪುನೀತ್ ಗೌಡನಿಗೆ ಸೀರಿಯಸ್ ಇಂಜುರಿ ಆಗಿದೆ, ಸಂತೋಷ್ ಕರ್ತಾಳ್ ಅವರಿಗೆ ಸೀರಿಯಸ್ ಇಂಜುರಿ ಆಗಿದೆ. ಇವರ 3 ಜನರ ಜೀವಕ್ಕೇನಾದ್ರೂ ತೊಂದರೆ ಆಗಿದ್ದೆ ಆದ್ರೆ ಇಲ್ಲಿ ಎಷ್ಟು ಜನ ಕಾರ್ಯಕರ್ತರ ಮೇಲೆ ಏನೇನಾಗಿದೆ ಗೊತ್ತಾ? ಎಲ್ಲಪ್ಪ ನಮ್ಮ ಇವನು ನೋಡಿ, ಇವರಿಗೆ ನೋಡಿ ಎಷ್ಟು ಏಟಾಗಿದೆ. ನಮಗ್ ಕಾಲ ನಂದು ಬಿಡಿ, ಇವನು ಮೊಬೈಲ್ನ ಏನ್ ಮಾಡಿದ್ರು ಹೇಳಪ್ಪ? ಈತನ ಮೊಬೈಲ್ನ ಮುರಿತಾರೆ. ಮೊಬೈಲ್ ಮುರಿಯುವಂತದ್ದು ಏನಿತ್ತು? ಹಿಂಗ್ ಹಿಡ್ಕೊ ಮುರಿತಾ ಇದಾರೆ. ಒಂದ್ ನಿಮಿಷ ಇಲ್ಲಿ ನೋಡಿ, ಹೇಗೆ ಎಲ್ಲ ಹರಿದು ಮಾಡಿ ಎಲ್ಲ ಇದ್ ಮಾಡಿದ್ದಾರೆ. ಹೊಸ ಶರ್ಟ್ ನಿನ್ನೆ 1500 ರೂಪಾಯಿ ಕೊಟ್ಟು ತಂದಿದ್ದಾನ. ಇವ್ರದ್ ನೋಡಿ ಏನಾಯ್ತಪ್ಪ? ನಂದು ಜಾತಿ ನಿಂದನೆ ಮಾಡ್ಬಿಟ್ಟು ಇದನ್ನ ಮುರಿದ್ರು ಅವರು. ಏನಂತ ನೀವು ಹೋರಾಟಕ್ಕೆ ಬರಬಾರ್ದಂತ? ಬರಬಾರ್ದು, ನೀವು ನಿಮ್ಗೆ ಕೆಲಸ ಅದು ಇದು ಅಂದ್ರು. ಏನ್ ನಾವೇನ್ ಬರಬಾರ್ದು ಅನ್ನೋದಕ್ಕೆ ಮುಚ್ಕೊಂಡು ಹತ್ತಲೇ ಅದು ಇದೊಂದು ಬಿಟ್ಟು ಇದು ಇಟ್ಕೊಂಡು ಮೊಬೈಲ್ ಮುರಿಯುವಂತದ್ದು ಅಂದ್ರೆ ನಮ್ಮ ಆಸ್ತಿ ಪಾಸ್ತಿ ಅಲ್ರಿ. ಹೆಣ್ಮಕ್ಳು ಒಂದೇನೆ ಎಳೆದಾಡೋರೆ, ಅದನ್ನ ಹೇಳಿ ನೀವು ಫಸ್ಟ್. ಹೆಣ್ಮಕ್ಳು ಒಂದೇನೆ ಎಳೆದಾಡೋರೆ, ಕಾಲಲ್ಲಿ ಅಂತ ಎಳೆದಾಡಿದ್ರು, ಈ ಕಡೆ ತೆಗೆದು ನುಗ್ಗಿದ್ರು, ಇಲ್ಲ ಹೊಂಟೋಗ್ ಕುಡಿ ಅಂತಾರೆ, ಕೇಸ್ ಹಾಕ್ತೀನಿ ಅಂತ ಹೇಳ್ತಾರೆ. ಏನ್ ಮಾಡೋದು ಗೊತ್ತಾಗ್ಲಿಲ್ಲ ನಮ್ಗೂನು. ನೋಡಿ ಏನಂತ ಅಂದ್ರೆ, ನೀವು ನಮ್ಮನ್ನ ಅರೆಸ್ಟ್ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಸರ್. ಎಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರ್ಸ್, ಎಲ್ಲಿ ಬೆಂಗಳೂರಿನಲ್ಲೂ ಕೂಡ ಅರೆಸ್ಟ್ ಮಾಡ್ತಾರೆ. ಇಲ್ಲೇ ಎಷ್ಟೋ ಸಾವಿರಾರು ಹೋರಾಟಗಳನ್ನ ಕನ್ನಡ ಪ್ರಕಾಶ್ ಅವ್ರು ಮಾಡೋರೆ. ಅಲ್ಲಿ ವಿಡಿಯೋ ಮಾಡಕ್ಕೆ ಏನಾದ್ರು ಅಬ್ಜೆಕ್ಷನ್ ಇದೆಯಾ? ನಾವು 100 ವಿಡಿಯೋಗಳನ್ನು ತೋರಿಸ್ತೀವಿ. ಕಾಂಗ್ರೆಸ್ ಪಕ್ಷನೇ ಸ್ವತಃ ಅರೆಸ್ಟ್ ಮಾಡಿದಾಗ, ಮೊನ್ನೆ ಹೋರಾಟದಲ್ಲಿ ಅರೆಸ್ಟ್ ಮಾಡಿದಾಗ ವಿಡಿಯೋ ಮಾಡಿದೆ. ವಿಡಿಯೋ ಮಾಡಿ ತೊಂದರೆ ಇಲ್ಲ, ಮಾತುಗಳು ಏನಾದ್ರೂ ನೀವು ನನ್ನ ಮಾತುಗಳಲ್ಲಿ ಒಂದೇ ಒಂದು ಕಾನೂನು ಬಾಹಿರವಾಗಿದ್ರು ಇಲ್ಲೇ FIR ಮಾಡಿ. ನಾವು ಕಾನೂನು ಬಾಹಿರವಾಗಿ ಯಾರು ಮಾತಾಡಲ್ಲ ಸರ್. ನೋಡಿ, ಇವ್ರ ಮೇಲೆ ಜಾತಿ ನಿಂದನೆ ಮಾಡಿ, ನೀ ಈ ಜಾತಿಯವನು ಯಾಕೆ ನೀವು ಹೋರಾಟಕ್ಕೆ ಬತ್ತೀಯ, ಹಿಂದೂ ಹೋರಾಟಕ್ಕೆ ಅಂದ್ರೆ ಬರಬಾರ್ದು ಅವರು ಹೇಳಿ. ನೀವು ಮೊಬೈಲ್ ಮುರಿದ್ರೆ ಬೇಜಾರಾಗಲ್ವಾ? ಅವನು ಅಳ್ತಾ ಇದ್ದಾನೆ, ಬಿಡಿ ಅಂತ ಬೆಳ್ಕೊಂತ ಇದೀನಿ, ಆದ್ರೂ ಬಿಟ್ಟಿಲ್ಲ. ನೋಡಿ ಇಲ್ಲಿ ಈಗ ಅವನಿಗೆ ಪುನೀತ್ ಯಾವಾಗ ಹೆಂಗಾಯ್ತಪ್ಪ ಸರ್, ಅವ್ರ ಕೈ ಇಟ್ಕೊಂಡು ಮುರಿದ್ರು ಸರ್. ನೋಡಿ ಸರ್, ಇಲ್ಲಿ ನೋಡಿ ಸರ್, ಇಲ್ಲಿ ಸರ್ ಬಿದ್ರೆ ಶಿವಶಂಕರ್ ಸರ್ ಬಿದ್ರೆ, ಶಿವಶಂಕರ್ ಸರ್
ಶಿವಶಂಕರ್ ಸರ್ ಇಲ್ಲಿ ಕೇಳಿ ಇಲ್ಲಿ ರೆಸ್ಪೆಕ್ಟ್ ಕೊಡ್ರು ಸರ್ ಕೇಳಿ ಸರ್, ಇದು ಬಿದ್ರೆ ಒಡೆದೋಗುತ್ತೆ, ಮುರಿದ್ರೆ ಮಾತ್ರ ಹಿಂಗಾಗೋದು, ಮುರಿದ್ರೆ ಮಾತ್ರ ಹಿಂಗಾಗೋದು. ಆಯ್ತು ಬಿಡಿ, ಏನ್ ಪ್ರಾಬ್ಲಮ್ ಇದೆಯಾ? ನಾಯಿ ಹೇಳ್ಕೊಂಡಂಗೆ ಹೇಳ್ಕೊಂಡ್ ಬಂದವ್ರಿ. ಅವನಿಗೆ ನೋಡಿ ಸರ್, ಸರ್ ಈಗ ನಮ್ ನೋಡಿ ನೋಡಿ ಸರ್, ಅಂದ್ರೆ ನಾವ್ ಹೇಳ್ತಾ ಇರೋದು ಇವ್ರು ಕೇಳಿ, ಇವ್ರಿಗಾಗಿ ಇಲ್ವಾ ಅಸಲ್ಟ್? ಅಷ್ಟು ದೌರ್ಜನ್ಯ ಮಾಡೋ ಅಗತ್ಯನೇ ಇರ್ಲಿಲ್ಲ ಸರ್. ನೀವು ಬಂದು ಹೇಳ್ಬೋದಿತ್ತು, ನಮ್ಮ ಹತ್ರ ಮಾತೇ ಆಗ್ಲಿಲ್ಲ, ನಮ್ ಜೊತೆ ಕನ್ವಿನ್ಸ್, ನಮ್ ಜೊತೆಗೆ ಆಗ್ಲೇ ಇಲ್ಲ. ಎಲ್ಲ ಅಧಿಕಾರಿಗಳೇ ಮಹಿಳೆಯರು ಹೆಂಗೆ ಅರೆಸ್ಟ್ ಮಾಡಿ ನೀವು ಮಹಿಳಾ ಅಧಿಕಾರಿಗಳೇ ಇಡೀ ವಿಡಿಯೋ ಕೊಡ್ತೀವಿ, ಇವ್ರನ್ನ ಯಾವ ಮಹಿಳಾ ಅಧಿಕಾರಿಗಳು ಹೇಳ್ಕೊಂಡ್ ಬಂದ್ರು ನಮ್ಗೆ ತೋರಿಸಿ. ಮಹಿಳೆಯರೇ ಇಲ್ಲ ನಾನೇ ಇಬ್ರು ಲೇಡೀಸ್ ಸ್ಟಾಫ್ ಕೊಟ್ಟು ನಾನೇ ಇವ್ರ ಬಗ್ಗೆ ಮಾತಾಡ್ತಿಲ್ಲ ಸರ್, ಇವ್ರ ಬಗ್ಗೆ ಮಾತಾಡ್ತಿಲ್ಲ. ಅರೆಸ್ಟ್ ಮಾಡಿಲ್ಲ. ಪೊಲೀಸ್ ಬಂದ್ರು ಅಂತ ನಾನು ಅದನ್ನ ಅದಕ್ಕೆ ನಾವ್ ಯಾವಾಗ ಸಂಸ್ಕಾರ ಕಲಿತೀವಿ. ಒಂದ್ DC ಮನವಿ ತೊಗೊಂಡ್ರೆ ಆರಾಮಾಗಿ ಹೋಗ್ಬಿಡ್ತಾ ಇದೀವಪ್ಪ, ಇಷ್ಟೇ ಬೇಕಾಗಿದ್ದಿಲ್ಲ. ಪೊಲೀಸರಿಗೂ ತೊಂದ್ರೆ, ನಮಗೂ ತೊಂದ್ರೆ. ಏನು ಬೇಕಾಗಿಲ್ಲ, ಬೇಕಾಗಿದ್ದು ನಾವು ಒಟ್ಟಾರೆ ಹೇಳ್ತಾ ಇರೋದು ಈ ಏನಿದೆಯಲ್ಲ ಇದು ಈ ರೀತಿಯಾಗಿ ನಮ್ಮ ಇಡೀ ಹೋರಾಟವನ್ನು ಹತ್ತಿಕ್ಕಿ ಯಾರು ಚಾಲೆಂಜ್ ಮಾಡಿದ್ನೋ ಆತನ ವಿರುದ್ಧ ಕ್ರಮ ಇಲ್ಲ. ಯಾರು ಆ ಚಾಲೆಂಜ್ ನಾವು ಅವನು ಸವಾಲ್ ಹಾಕಿದನ್ರಿ, ಸವಾಲ್ ಹಾಕಿದ್ರೆ ಬರಬಾರ್ದು ಅಂತಂದ್ರೆ ಹೇಗೆ? ನಾವು ಬಂದಿದ್ದೀವಿ, ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ನಾನು ಸ್ನೇಹಿತರೆ ಇಲ್ಲಿ ಕರ್ಕೊಂಡ್ ಏನ್ ಇಟ್ಕೊಂಡಿದ್ದಾರೆ, ಈಗಲೂ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೂ 2 ಗಂಟೆ, ಇನ್ನೂ 1 ಅವರ್ ವೆಯ್ಟ್ ಮಾಡ್ತೀವಿ ಸರ್, ಇನ್ನೂ 1 ಅವರ್ ವೆಯ್ಟ್ ಮಾಡ್ತೀವಿ. ಮನವಿ ಇಲ್ಲಿಗೂ ಬಂದು ತಗೊಳ್ಳಿಲ್ಲ ಅಂದ್ರೆ ನೀವು ಅಲ್ಲಿಂದ ಇಲ್ಲಿ ಕರ್ಕೊಂಡಿದ್ದೀರಿ, ನಾವು ನೇರವಾಗಿ ವಿಡಿಯೋ ಮಾಡಿ ನಾಳೆ ಬಂದು ಕರೆ ಕೊಡ್ತೀವಿ. ನೀವು ಬಂದು ನಮ್ಮ ಮನವಿ ತಗೊಳಕ್ ಹೇಳಿ, ಬಂದು ಮನವಿ ತಗೋಬೇಕು ಅಷ್ಟೇ. ಇಲ್ಲೇನೋ ಗಲಾಟೆನೆ ಆಗೋಂಗಿರ್ಲಿಲ್ಲ. ಬಂದು ನಾವು ಎಷ್ಟು ದಿನ ತಗೊಳ್ಳಿಲ್ಲ, ಬರ್ಬೋದು, ಗಲಾಟೆ ಆಗೋ ನೆಸೆಸಿಟಿನೇ ಇರ್ಲಿಲ್ಲ. ಇವರೇ ಗಲಾಟೆ ಮಾಡಿಸಿದ್ರು, ನಾವು ಸೈಲೆಂಟ್ ಆಗಿ ಮಾತಾಡ್ತಿದ್ದು. ಏನಾದ್ರು ಯಾರ್ದಾರು ಘೋಷಣೆ ಕೂಗ್ತಿದ್ವಾ? ಇಲ್ಲ. ನಾವೇನ್ ಮಾಡ್ತಿದ್ವಿ, ಜಸ್ಟ್ ಮನ್ವಿ ತಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ವಿ. ಅದು ಏನ್ ಹೇಳ್ದೆ ಕೇಳ್ದೆ ಏನು ಬಂದು ಇಲ್ಲ, ಹೇಳಿ ಅಪಾಯಿಂಟ್ಮೆಂಟ್ ತಗೊಂಡೇ ಬಂದಿರೋದು. ಹಂಗಾದ್ರೂ ಹಿಂಗ್ ಮಾಡಿದ್ರೆ ಏನಂತ ನಾವ್ ಅನ್ಕೊಬೇಕು, ನಮಗ್ ವ್ಯಾಲ್ಯೂನೇ ಇಲ್ವಾ? ಹಂಗಾರೆ ಹಿಂದೂಗಳು ಬದುಕಕ್ಕೆ ಆಗಲ್ವಾ? ಯಾಕೆ ಏನಾಯ್ತೈತೆ, ಎಲ್ದಾಡ್ತಾರೆ ಅಂತಂದ್ರೆ ಏನರ್ಥ? ಯಾಕೆ ಯಾವನ್ ಬರ್ತಾರೆ ಅದಕ್ಕೆ ಬೆಲೆ ಇಲ್ವಮ್ಮ, ಇರಿ ಸುಮ್ಮನೆ. ಅಮ್ಮ ಅನ್ನೋದಕ್ಕೆ ಬೆಲೆ ಇಲ್ವಾ? ಅರೆಸ್ಟ್ ಮಾಡ್ಬೇಕಂದ್ರೆ ಲೇಡಿ ಕಾನ್ಸ್ಟೇಬಲ್ ಕರ್ಕೊಂಡ್ ಬರಬೇಕು. ಲೇಡಿ ಕಾನ್ಸ್ಟೇಬಲ್ ಕರ್ಕೊಂಡ್ ಲೇಡೀಸ್ ಹೆಂಗ್ ಕರ್ಕೊಂಡ್ ಬರ್ತೀರಿ ನೀವು? ಕಾನೂನು ಗೊತ್ತಿಲ್ಲ ನಿಮ್ಗೆ? ಕಾನೂನು ಅರಿವಿಲ್ವಾ ನಿಮ್ಗೆ? ಮತ್ತೆ ಸಮಾಧಾನ ಏನ್ ಸಮಾಧಾನ ಮಾಡ್ಕೊಳ್ಳೋದು? ಇಷ್ಟೊತ್ತರು ಹೇಳ್ತೀರಿ, ನೋಡ್ತಾ
ನೋಡ್ತಾ ಇದ್ದೀನಿ. ನಾವು ಬೇರೆಯವ್ರನ್ನ ನಾವು ಬೇರೆಯವ್ರಲ್ಲ, ಎಲ್ಲರೂ ನಾವು ಅಲ್ಲೇ ಕೂಲ ಮಾತಾಡಿ ಒಂದನಿ ನೀರು ಕೊಡ್ಲಿಲ್ಲ. ಡೋರ್ ನಂಬರ್ 283 44 ಜನ ಟೋಟಲ್ ಬಂದಿದ್ದೀವಿ ಅಣ್ಣ ನಾವು. ಅವ್ರಿಗೆ 44 ಜನ ಕೊಟ್ಬಿಡ್ರಿ ಅದಕ್ಕೆ. ಸ್ನೇಹಿತರೆ, ನಾನು ಮುಂದಿನ ಅಪ್ಡೇಟನ್ನು ಮತ್ತೆ ಕೊಡ್ತೀನಿ. ಅವರು ನಮಗೆ 1 ಗಂಟೆ ಇನ್ನೊಂದು 1 ಗಂಟೆ ಒಳಗಡೆ ಬಂದು ನಾವು ಮನವಿ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಮನವಿ ತಗೊಳ್ಳದೆ ನಾವು ಯಾವುದೇ ಕಾರಣಕ್ಕೂ ಹೋಗೋದಕ್ಕೆ ರೆಡಿ ಇಲ್ಲ. ಅವ್ರು ನಮ್ಮನ್ನು ಹೋಗಿ ಅಂದ್ರೂ ನಾವು ಯಾವುದೇ ಕಾರಣಕ್ಕೂ ಹೋಗಲ್ಲ. ಮನವಿಯನ್ನು ನಮ್ಮ ಹತ್ರ ತಗೊಳ್ಳೇಬೇಕು. ನಮ್ಮ ಮನವಿ ಇದೆ, ಮನವಿಯನ್ನು ತಗೊಂಡು ಅದಕ್ಕೆ ಅವರು ಅಡ್ರೆಸ್ ಮಾಡಬೇಕು. ಅವ್ರು ನಮಗೆ ಹೇಳಿಕೆ ಕೊಡಲೇಬೇಕು. ನಾವು ಹೇಗೆ ಅದನ್ನು ನಾವು ತಗೊಳ್ತೀವಿ ಅನ್ನೋ ಹೇಳಿಕೆಯನ್ನು, ಅವ್ರು ಏನು ಮಾಡ್ತೀವಿ ಅನ್ನೋ ಹೇಳಿಕೆಯನ್ನು ಕೊಡಲೇಬೇಕು. ಯಾರೋ ಸವಾಲ್ ಹಾಕವನಲ್ಲ ಶಂಡ, ಆ ಶಂಡನಿಗೆ ಹೇಳಿ ಮೈಸೂರಿಗೆ ಬಂದ್ರೆ ರಸ್ತೆಯಲ್ಲಿ ಕೂಯ್ತೀನಿ ಅಂತ ಹೇಳನಲ್ಲ ಶಂಡ. ನಾವು ಮೈಸೂರಿಗೂ ಬಂದಿದ್ದೀವಿ. ನಮಗೇನು ಯಾಕೆಂದ್ರೆ ಕರ್ನಾಟಕ ಪಾಕಿಸ್ತಾನದಲ್ಲಿಲ್ಲ. ನನ್ನ ಮಗನಿಗೆ ಹೇಳಿ ಮಾತಾಡ್ಬೇಕಾದ್ರೆ. ಆಮೇಲೆ ಪೊಲೀಸ್ ಅಧಿಕಾರಿಗಳು ಯಾವ್ದಾನ ಸಣ್ಣ ವಿಚಾರ ಬಂದಿದ ತಕ್ಷಣ 10 ನಿಮಿಷಕ್ಕೆ ಹಿಡಿತಾರೆ ಒಬ್ಬ ವ್ಯಕ್ತಿನ. ಆದರೆ ಅವನೆಲ್ಲೋ ಕುತ್ಕೊಂಡು ವಿಡಿಯೋ ಮಾಡಿಬಿಟ್ಟು ಇಷ್ಟೂ ಜನ ಪೊಲೀಸವ್ರಿಗೆ ಏನು ಬೇರೆ ಕೆಲಸ ಇಲ್ವಾ? ಇವರೆಲ್ಲ ನಮ್ಮನ್ನ ರಕ್ಷಣೆ ಮಾಡೋದಾಗ್ಲಿ, ನಮ್ಮನ್ನ ಬಂಧಿಸೋದಾಗ್ಲಿ, ಈ ಕೆಲಸನ ಅಂತ ಕಳ್ಳನ ಮಕ್ಕಳು ಯಾರು ಕೆಲಸ ಮಾಡ್ತಾರಲ್ಲ ಕುತ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ನಮ್ಗೆ ಯಾರಿಗೂ ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ ಅಂತ ರಾಜಾರೋಷವಾಗಿ ಮಾತಾಡ್ತಿರಲ್ಲಪ್ಪ. ಇವಾಗ ಯಾಕೆ ಗಂಡಸ್ತಾನ ಇಲ್ವಾ? ಇವಾಗ ನರ ಇಲ್ವಾ? ಮಾತಾಡೋಂಥವ್ರು ಬರಬೇಕು. ನೀವು ಆ ಥರ ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕು. ರಾಜ್ಯದಲ್ಲಿ ಸಾಮರಸ್ಯ ಹಾಳಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕು. ಯಾಕೆ ಆ ಥರ ಹಾಳು ಮಾಡೋಂಥ ಕೆಲಸ ಮಾಡ್ತೀರಾ? ಪೊಲೀಸ್ ಇಲಾಖೆನ ವಹಿಸ್ಕೊಂಡಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಬೇರೆದಕ್ಕೆಲ್ಲ ಉಸಿರೆತ್ತುತ್ತೀರಲ್ಲ, ಇದಕ್ಕೆ ಎತ್ತಬೇಕು. ಇವತ್ತೇನಾದರೂ ಮೈಸೂರಲ್ಲಿ ಏನಾದರೂ ಕಾನೂನು ಸುವ್ಯವಸ್ಥೆ ಹಾಳಾಗಿದ್ರೆ ಕಾರಣ ನಾನು ಪೊಲೀಸ್ ಅಧಿಕಾರಿಗಳ ಮೇಲೆ ಹೇಳಲ್ಲ, ನಿಮ್ಮನ್ನೇ ನೇರವಾಗಿ ಹೊಣೆ ಮಾಡೋದು. ಯಾಕಂದ್ರೆ ನೀವು ಕರೆಕ್ಟಾಗಿ ಆಡಳಿತ ನಡೆಸಿದ್ರೆ ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ. ಆದರೆ ಇಂಥ ಯಾರ್ಯಾರು ಸಾಮಾಜಿಕ ಜಾಲತಾಣ ಕಿಡಿಗೇಡಿಗಳು ಸವಾಲಾಗ್ತಿರಲ್ಲ, ಇಂಥ ಸವಾಲನ್ನೆಲ್ಲ ಎದುರಿಸಿ ನಾವು ಬಂದಂತವರೇ. ಇವತ್ತು ನಾವು ಇನ್ನು ಮುಂದಕ್ಕೂ ಅಷ್ಟೇ ತೀರ್ಮಾನ ಮಾಡಿರೋದು. ಅವ್ರು ನಾನು ಹೇಳಿದ್ವಿ ಪುನೀತ್ ಕೆರಳಿ ಅವ್ರಿಗೆ, ಹಿಂದೂ ಕನ್ನಡಿಗರು ಅರ್ಥ ಮಾಡ್ಕೊಳ್ಳಿ. ಇವು ಎರಡು ಕಣ್ಣಿದ್ದಾಗೆ, ಕರ್ನಾಟಕದಲ್ಲಿ 2 ಕಣ್ಣಿದ್ದಾಗೆ. ಹಿಂದೂ ಒಂದು ಕಣ್ಣಾದ್ರೆ ಕನ್ನಡಿಗರು ಒಂದು ಕಣ್ಣು. ಇಬ್ರು ನಾವು ಯಾವತ್ತು ಜೊತೆ ಹೋಗ್ತೀವಿ. ನಾವು ಕೂಡ ನೋಡಿ ನಮ್ಮ ತಂದೆ ತಾಯಿ ಎತ್ತಿರೋದು ನಮ್ಮನ್ನ ಸಂಸ್ಕಾರ ಸಂಸ್ಕೃತಿ ಇಲ್ಲ. ಇವತ್ತು ಕೂಡ ನಾವು ಬಂದಿರೋದೇನು ಉದ್ದೇಶ ಗೊತ್ತಾ? ಪುನೀತ್ ಕೆರಳಿ ಅವ್ರ ಜೊತೆಲಿ ನಂಗೆ 1000 ಜನ 1000 ಹೇಳ್ಬೋದು. ಆದ್ರೆ ನಾವು ಬಂದಿರೋದು ನಮ್ಮ ತಂದೆ ತಾಯಿ ನಮ್ಮನ್ನ ಎತ್ತಿರೋದು ಸಂಸ್ಕಾರ ಸಂಸ್ಕೃತಿ. ನಾವು ಕೂಡ ದೇವಸ್ಥಾನಕ್ಕೆ ಹೋಗ್ತೀವಿ, ನಾವು ಕೂಡ ಗೋನ ದೇವ್ರು ಅಂತ ಪೂಜೆ ಮಾಡ್ತೀವಿ. ಅಂತ ಇದಕ್ಕೆ ಯಾರೋ ಸವಾಲ್ ಆಗ್ತಾನಲ್ಲ, ಅಂತ ಸವಾಲ್ನ ಇದನ್ನೆಲ್ಲ 108 ನಾವು ಎದುರಿಸ್ಬಿಟ್ಟಿದೀವಿ. ಇಂಥದಕ್ಕೆ ಯಾವುದಕ್ಕೂ ಬೆಚ್ಚೋ ಮಕ್ಕಳು ಅಲ್ಲ. ಬರೀ ನಾವ್ಯಾರು ಮುಟ್ತಿರಲಿಲ್ಲ, ಬರೀ ನಮ್ಮ ಮಹಿಳೆಯರ ಕೈಲಿ ಹೊಡಿಸಿದ್ವಿ. ಇವತ್ತು ಅವ್ರು ಏನಾದ್ರು ಸಿಕ್ಕಾಕೊಂಡ್ಬಿಟ್ಟಿದ್ರೆ ಬರೀ ಹೆಂಗಸ್ರ ಕೈಲಿ ಹೊಡಿಸಿದ್ವಿ, ಆ ಕೆಲಸ ಮಾಡ್ತಿದ್ವಿ. ಆದರೆ ಪೊಲೀಸರು ಈಗಾಗಲೇ ಅವನ್ನ ಬಂಧನ ಮಾಡಿದೀವಿ ಅಂತ ಹೇಳಿದ್ದಾರೆ. FIR ಮಾಡಿದೀವಿ, ನಾವು ಸುಮೋಟೋ ಕೇಸ್ನ ದಾಖಲಿಸ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಆಗಲಿ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಸಾಮಾಜಿಕ ಜಾಲತಾಣದಲ್ಲಿ ಬಂದಿದ ತಕ್ಷಣ ಪೊಲೀಸ್ ಅಧಿಕಾರಿಗಳು ಕೂಡಲೇ ಕ್ರಮ ತಗೋಬೇಕು. ತಗೊಳ್ಳದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೂ ಇವತ್ತೇನು ನೋಡಿದ್ರೆ ಇದು ಸ್ಯಾಂಪಲ್ ಅಷ್ಟೇ. ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಎಲ್ಲ ಕನ್ನಡ ಪರ ಹೋರಾಟಗಾರರು ಹೇಳ್ತೀನಿ, ವಿನಂತಿ ಮಾಡ್ತೀನಿ, ದಯವಿಟ್ಟು ನಾವು ಕೂಡ ಸಂಸ್ಕಾರ ಸಂಸ್ಕೃತಿಲಿ ಬಹಳ ಬೆಲೆ ಕೊಡುವಂಥವ್ರು ನೀವೆಲ್ಲರೂ ಕೂಡ ನೀವು ದನಿ ಎತ್ತಲೇಬೇಕು. ಯಾಕಂದ್ರೆ ಇದು ಪಕ್ಷ ಎಲ್ಲ ಮರ್ತ್ಬಿಡಿ. ಯಾರು ನಾವು BJP ಅಲ್ಲ, ಕಾಂಗ್ರೆಸ್ ಅಲ್ಲ, JDS ಅಲ್ಲ, ನಾವು ಯಾರು ಪಕ್ಷದವರಲ್ಲ. ನಾವು ನಮ್ಮ ತಂದೆ ತಾಯಿ ನಮ್ಮನ್ನು ಜನ್ಮ ಕೊಟ್ಟಿದಾರಲ್ಲ ಕರ್ನಾಟಕದಲ್ಲಿ, ಈ ಮಣ್ಣಿಗೆ ಏನಾದ್ರೂ ಒಂದು ಸೇವೆ ಸಲ್ಲಿಸಬೇಕಾದ್ರೆ ನಾವು ನೋಡಿ ದಿನ ಹಾಲು ಕುಡಿತೀವಿ, 10 ನಿಮಿಷಕ್ಕೂ ಕಾಫಿ ಕೇಳ್ತೀವಿ, ಟೀ ಕೇಳ್ತೀವಿ, ಮೊಸರು ತಿಂತೀವಿ, ತುಪ್ಪ ತಿಂತೀವಿ, ಬೆಣ್ಣೆ ತಿಂತೀವಿ. ಇದೆಲ್ಲ ಎಲ್ಲಿಂದ ಬರುತ್ತೆ? ಒಂದು ಹಸು. ಆ ಹಸುನೇ ನಾವು ಉಳಿಸ್ಕೊಳ್ಳದೆ ಹೋದ್ರೆ ನಾಳೆ ದಿನ ನಮ್ಮ ಮಕ್ಕಳು ಹೇಳ್ತಾರೆ, ಎಂತ ಜಾಗದಲ್ಲಿ ಜನ್ಮ ಕೊಟ್ಬಿಟ್ಟು ಹೊಂಟೋಗ್ಬಿಟ್ಟಪ್ಪ, ಯಾವ ಕಡೆ ತಿರುಗುದು ನೋಡಿ. ನಾವು ಹೇಳ್ತೀವಲ್ಲ ಈಗ ಬೆಂಗಳೂರಲ್ಲಿ ಆ ಕಡೆ ಎನ್ನಡ, ಈ ಕಡೆ ಎಕ್ಕಡ, ಎಲ್ಲೋಯ್ತಪ್ಪ ನಮ್ಮ ಕನ್ನಡ ಅಂತ. ಆ ರೀತಿ ಎಲ್ಲೋದ್ರಪ್ಪ ನಮ್ಮೂರು ಅಂತ ಹುಡುಕುವಂತ ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ಅದಾಗದು ಬೇಡ. ಎಲ್ಲರೂ ಕೂಡ ಇಡೀ ಏನು 7 ಕೋಟಿ ಕನ್ನಡಿಗರಿದ್ದೀರಾ, ನೀವೆಲ್ಲರೂ ಕೂಡ ಇಂಥ ಹೋರಾಟಗಳಿಗೆ ಬೆಂಬಲವನ್ನು ಕೊಡಬೇಕು ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ನಾನು ಮತ್ತೆ ಹೇಳ್ತಾ ಇರೋದೇನಂತ ಅಂದರೆ, ಇವತ್ತು ನಾವು ತಾಯಿ ಭುವನೇಶ್ವರಿಯನ್ನು
ತಾಯಿ ಅಂತ ಪೂಜೆ ಮಾಡ್ತೀವಿ. ಭಾಷೆಯನ್ನ ತಾಯಿ ಅಂತ ಕರೆದ ಸಂಸ್ಕೃತಿ ಯಾವ್ದಾದ್ರು ಇದ್ರೆ ಅದು ಕನ್ನಡಿಗರು ಮಾತ್ರ. ಇಡೀ ವಿಶ್ವದಲ್ಲಿ ಭಾಷೆಯನ್ನ ತಾಯಿಗೆ ಹೋಲಿಸಿ ಆಕೆಯನ್ನ ದೇವರ ಸ್ಥಾನದಲ್ಲಿ ಕೂರಿಸಿದ ಯಾವ್ದಾದ್ರು ಒಂದು ಸಂಸ್ಕೃತಿ ಇದ್ರೆ ಅದು ಕನ್ನಡದಲ್ಲಿ ಮಾತ್ರ ಸಂಸ್ಕೃತಿ. ಈ ಸಂಸ್ಕೃತಿ ಉಳಿಬೇಕು ಅಂತ ಅಂದ್ರೆ ಇವತ್ತು ನಾವು ನೀವೆಲ್ಲರೂ ಕೂಡ ಈ ಏನು ನಮ್ಮ ಮೇಲೆ ನಡೀತಿರ್ತಕ್ಕಂಥ ದೌರ್ಜನ್ಯ ದರ್ಪ ಏನಿದೆ, ನಮ್ಮ ಶಕ್ತಿಯನ್ನು ಪ್ರಶ್ನಿಸೋದು, ನಮ್ಮನ್ನ ಕೆರಳಿಸೋದೇನು ನಡೀತಿದೆ, ಇದ್ರ ವಿರುದ್ಧ ಬೃಹತ್ ಹೋರಾಟ ಆಗಬೇಕು. ಮುಂದಿನ ದಿನಗಳಲ್ಲಿ ಎಲ್ಲ ಹೋರಾಟಗಳಿಗೆ ನಿಮ್ಮೆಲ್ಲರ ಬೆಂಬಲ ಇರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ನೋಡೋಣ, ಮನವಿ ತಗೊಳಕ್ ಬಂದ್ರೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ.